ಹಾಯ್ ನಮಸ್ತೆ ಬೆಂಗಳೂರು, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತು ಪ್ರಯಾಣ ಬಂದ್ಬಿಟ್ಟು ಇಲ್ಲಿ ಲಾಲ್ಬಾಗ್ ರೋಡ್ ಹತ್ರ ಹೋಗ್ತಾ ಇದ್ದೆ. ಕಂಪ್ನಿದು ಬಾಡಿಗೆ ಇತ್ತು. ಬೆಳಿಗ್ಗೆ 6 ಗಂಟೆಗೆ ಕರೆದಿದ್ರು, 6:20 ಆಯಿತು. ಮಾರ್ಕೆಟ್ಗೇನು ಹೋಗ್ತಾ ಇಲ್ಲ, ಬೇರೆ ಗಾಡಿ ಹೋಗುತ್ತೆ ಮಾರ್ಕೆಟ್ಗೆ. ಮಾರ್ಕೆಟಲ್ಲಿ ಇತ್ತು ಕಬ್ಬಾಕೋದೆಲ್ಲ ನಮ್ಮ ಅಂಗಡಿಗೆ ಹಾಕ್ಬೇಕಿತ್ತು, ಇಲ್ಲಿ ಹನುಮಂತ ನಗರ ಹಾಕ್ಬೇಕಿತ್ತು. ಸಂಜೆ ಮದುವೆ ಆರ್ಡ್ರ್ ಬೇರೆ ಇತ್ತು, 1-2 ಕಡೆ ಇತ್ತು. ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತೀನಿ, ಅಲ್ಲಿಂದ ಮುಗಿಯುತ್ತೆ. ಎಷ್ಟು 6 ಗಂಟೆ ಅಲ್ಲ, ಆಗ ಹೋಗಿ ಅನ್ಲೋಡ್ ಮಾಡಿ. ಪೇಪಲ್ ಲೋಡ್ ಅಂತೆ, ಜಕ್ಕೆ ರೇಟು. ಟೈಮ್ ಬೇರೆ ಆಗ್ತಾ ಇದೆ. ಬನ್ನಿ, ಹೋಗ್ತಾ ಹೋಗ್ತಾ ಸಿಗ್ತೀನಿ, ಬನ್ನಿ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಪಾರಿವಾಳಕ್ಕೆ ಹಾಕ್ಬೇಡಿ ಅಂತ. ಈ ಲಾಸ್ಟ್ ಟೈಮು ಯಾವುದೋ ಗಾಡಿ ಹತ್ತಿಸ್ಬಿಟ್ಟು ಮನೆಯಲ್ಲಿ ಒಂದು 10-15 ಪಾರಿವಾಳ ಸುತ್ತೋಗಿತ್ತು. ಆವಾಗಿಂದನೂ ಅಲ್ಲಿ ಇದು ಹಾಕ್ಬಾರ್ದು ಅಂತ ಹಾಕಿದ್ರು ಬೋರ್ಡು, ಅದರಲ್ಲೇ ತಗೊಂಡೋಗಿ ಹಾಕ್ತಾರೆ. ಅಲ್ಲಿ ಬಿಟ್ಟರೆ ಈ ಸರ್ಕಲಲ್ಲಿ ಒಂದು ಕಟ್ಟೆ ಥರ ಇದೆ. ಆ ಕಟ್ಟೆ ಮೇಲೆ ಹಾಕಿದ್ರೆ ತಿಂತಾವಪ್ಪ. ಸುಮ್ಮನೆ ತಿನ್ನೋ ಇದಕ್ಕೆ ಪ್ರಾಣ ಹೋಗ್ತದೆ. ಎಷ್ಟು ಪಾರಿಗಳಿದ್ದಾವೆ. ಇಲ್ಲಿದ್ದಾವೆ ನೋಡಿ, ಬೆಳೆ ಶುರು ಹಚ್ಕೊಳ್ತಾರೆ ಇವರು. ನಡೀತಾ ಇಲ್ಲ. ಇನ್ನೇನೊಂದು 2 ದಿನ ಎಲೆಕ್ಷನ್ ಡ್ಯೂಟಿ, ಆಮೇಲೆ ಮಾಮೂಲಿ. ಈ ಥರ ಇರ್ಬೇಕಪ್ಪ ಬೆಂಗಳೂರು ಯಾವಾಗಲೂ, ತಣ್ಣಗೆ, ಇಷ್ಟು ಟ್ರಾಫಿಕ್ ಇಲ್ಲದೆ. ಬಿಸಿಲು, ನೈಟ್ ಮಳೆ ಬೀಳಂಗಾಯ್ತು, ಬರಲೇ ಇಲ್ಲ. ಬೀಳುತ್ತೆ ಅನ್ಕೊಂಡಿದ್ನಪ್ಪ ನಾನಂತ. ಡಿಗ್ರಿ ಹೊಡೆಯಿತು, 37 ಡಿಗ್ರಿ. ಯಾವತ್ತೂ ಇಲ್ವಂತೆ ಇಷ್ಟು ಬಿಸಿಲು. ತಕ್ಷಣ ಸಿಗ್ನಲ್ ಬಿಡ್ತು. ಯಾವ ರೋಡ್ ನೋಡಿದ್ರು ಖಾಲಿ. ಇಲ್ಲ ಬಂದವರ ಇಲ್ಲೋ ಗೊತ್ತಿಲ್ಲ, ಫೋನ್ ಮಾಡಿದ್ರು, ಬಂದಿರ್ಬೇಕೇನಪ್ಪ. ಗಾಡಿ ಲೋಡಿಂಗ್ ಆಗ್ತೈತೆ, ದೊಡ್ಡ ಗಾಡಿ ಆಗ್ತೈತೆ. ಮೋಸ್ಟ್ಲಿ ಅದನ್ನ ಅನ್ಲೋಡ್ ಮಾಡ್ತಾರೆ ಅನ್ಸುತ್ತೆ. ಲೋಡಿಂಗ್ ಆ ಗಾಡಿ ಲೋಡ್ ಮಾಡಿ, ನನ್ನ ಗಾಡಿ ಯಾವಾಗ ಇವರು ಲೋಡ್ ಮಾಡೋದು? ಗಾಡಿ ಯಾವಾಗ ಲೋಡ್ ಮಾಡೋದು? ನನ್ನ ಗಾಡಿ ಯಾವಾಗ ಲೋಡ್ ಮಾಡೋದು? ಹೋಗೋದು ಯಾವಾಗ? 400 ಕಾರ್ಟನ್ ಹಾಕ್ಬೇಕಂತೆ, ಅರ್ಧ ಹಾಕಿದ್ರು, ಇನ್ನು ಅರ್ಧಕ್ಕೆ ಸ್ಟಿಕ್ಕರ್ ಹಾಕಿ ಕೊಡ್ತಾ ಇದ್ದೀನಿ. ಎತ್ಕೊಂಡು ಹೋಗ್ತಾ ಇದ್ದಾರೆ. ಫೈನಲ್ಲಿ ಎಲ್ಲ ಲೋಡಿಂಗ್ ಆಯಿತು. ಫುಲ್ ತುಂಬಿಟ್ಟಿದೆ ಗಾಡಿ, ಫುಲ್ ಎಲ್ಲ ಜೆ.ಕೆ ಪೇಪರ್. ಫುಲ್ ಹಗ್ಗ ಎಲ್ಲ ಕಟ್ಕೊಂಡಿದ್ದೀನಿ, ಬೀಳಲ್ಲ. ಎಲ್ಲ ಬಿಲ್ಲೆಲ್ಲ ಇಸ್ಕೊಂಡು ಕೇರ್ಪುರ ಅಂತ ಹೋಗ್ತಾ ಇದ್ದೀನಿ. 10 ಗಂಟೆ ಒಳಗಡೆ ಹೋಗ್ಬೇಕಂತೆ. 9 ಗಂಟೆ 9:10 ಹೋಗ್ಬಿಡ್ತೀನಿ. 5ನೇ ಗೇರ್ಗೆ ಹಾಕ್ಕೊಂಡಿದ್ದೀನಿ. 5ನೇ ಗೇರ್ಗಾಗಿ ಎಕ್ಸಿಲೇಟರ್ ಮೇಲೆ ಕಾಲೇ ಇಕ್ಕಿಲ್ಲ ನಾನು. ಹಿಂಗೆ ಹೋಗ್ತಾ ಐತೆ. ಮುಂದುಗಡೆ ಅಪ್ಪು ಬೇರೆ ಐತೆ, ಅಪ್ಪು ಹತ್ತುತ್ತೆ ಇಲ್ಲ ನೋಡಬೇಕು.
ಲೆವೆಲ್ ರೋಡ್ ಇತ್ತು ಅಂದರೆ 48-50 ತನಕ ಅದೇ ಹೋಗುತ್ತೆ. ಎಷ್ಟಾದರೂ ಲೋಡ್ ಇದೆ. 3 ಹೊತ್ತೊತ್ತಿದೆ ಇವಾಗ ಗಾಡೀಲಿ. ಡೌನ್ ಆಗ್ತಾಯಿದೆ. ಗೇರ್ ಚೇಂಜ್ ಮಾಡೋ ಅಂತ ತೋರಿಸ್ತಾ ಇದೆ. ಗೇರ್ ಡೌನ್ ಮಾಡುವಂತ ಕಮ್ಮಿ ಆಗ್ತಾಯಿದೆ. ಹತ್ತಲ್ಲ ಅನಿಸುತ್ತೆ. ಹತ್ತಲ್ಲ 5ನೇ ಗೇರಲ್ಲಿ ಇದೆಯಲ್ಲ, ಹತ್ತಲ್ಲ. ಒಂಚೂರು ಲೋಡ್ ಕಮ್ಮಿ ಇದ್ದಿದ್ರೆ ಅದು ನಾಷ್ಟಕ್ಕೆ ಅಂತ ನಿಲ್ಲಿಸಿದ್ದೆ. ನಾಷ್ಟ ಮಾಡ್ಕೊಂಡು ನೋಡ್ಬೇಕು. ಟೈರ್ಗಳು ಬೇರೆ ಬಿಸಿ ಹಾಕ್ಬಿಟ್ಟವೆ. ಟೈರ್ಗಳು ನೋಡಿ ಇಲ್ಲಿ ಬಿಸಿಯಾಗಿ ಸ್ವಲ್ಪ ಕೊಳ್ಳಾಗದೆ. ಆಯಿತು ನಾಷ್ಟ. ಇಲ್ಲಿಂದ ಇನ್ನೊಂದು 2-3 ಕಿಲೋಮೀಟರ್ ಐತೆ. ಇನ್ನು ಹೊಸಕೋಟೆ ನೈಸ್ ರೋಡ್ ಆಗಿದ ತಕ್ಷಣ ಇನ್ನೊಂದು ಚೂರು ಮುಂದೆ ಬನ್ನಿ. ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಸಿಗ್ತೀನಿ. ಯಪ್ಪ, ಅನ್ಲೋಡಿಂಗ್ ಪಾಯಿಂಟಿಗೆ ಬಂದರೆ ಇಲ್ಲಿ ಎಷ್ಟು ಗಾಡಿ ಇದಾವೆ ಅಂದರೆ, ಇಲ್ಲಿ ಈ ಲೈನು ಮತ್ತು ಎಷ್ಟು ಗಂಟೆ ಆಯ್ತದೋ ಗೊತ್ತಿಲ್ಲ. ಇಲ್ಲೇ ನಮ್ಮವ್ರು ಎಂಟ್ರಿ ಮಾಡ್ಸೋಕೆ ಹೋಗೋರಲ್ಲಿ ಎಲ್ಲ ಅನ್ಲೋಡ್ ಆಯಿತು. ಅನ್ಲೋಡ್ ಮಾಡಿ ಸೈಡ್ಗೆ ಹಾಕಿದ್ದೀನಿ. GRL ಮಾಡೋಕ್ಕೆ ಹೋಗಿದ್ದಾರೆ. ಬಂದಿದ ತಕ್ಷಣ ಹೊರಡದೆ. ಆಯಿತು, ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದು. 1 ಗಂಟೆ ಇನ್ನು 8 ನಿಮಿಷ ಆಯಿತು. ಇನ್ನೇನು GRL ಮಾಡ್ಕೊಬರೋಷ್ಟಲ್ಲಿ ಆಯ್ತದೆ 1 ಗಂಟೆ. ಮಾಡ್ಕೊಂಡು ಹೊರಡ್ತಾ ಇರೋದೆ. ಬೇರೆ ಯಾವುದಿಲ್ಲ. ಮದುವೆ ಆರ್ಡ್ರಿದೆ. ಮದುವೆ ಆರ್ಡ್ರು ಹೊರಡ್ಬೇಕು. 3 ಗಂಟೆಗೆ ನೋಡಬೇಕು. ಯಲಹಂಕ ಸೈಡ್ ಅನಿಸುತ್ತೆ. ಬನ್ನಿ, ಆಮೇಲೆ ಹೋಗ್ತಾ ಸಿಗ್ತೀನಿ. ಇಲ್ಲಿಂದ ಮುಗಿಸ್ಕೊಂಡು ಬಂದೆ. 3 ಗಂಟೆಗೆ ನಾವು ಬಂದಿದ್ದು. 3 ಗಂಟೆಗೆ ಬಂದು ಮನೆಗೆ ಹೋಗಿ ನಾವು ಊಟ ಮಾಡ್ಕೊಂಡು ಇಲ್ಲಿ ಮಿಷಿನ್ ಲೋಡ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಲೋಡ್ ಮಾಡ್ಕೊಂಡು ಯಾವ ಕಡೆ ಗೊತ್ತಿಲ್ಲಪ್ಪ, ಯಲಹಂಕ ಅಂತಂತಿದ್ರು. ಲೋಡ್ ಮಾಡ್ಬೇಕು ಈಗ ಗಾಡಿ. ಲೋಡ್ ಮಾಡ್ತಾ ಸಿಗ್ತೀನಿ. ಚೋಟ್ರಿಗೆ ಹೋಗ್ಬೇಕು. ಇಲ್ಲಿ ಲೊಕೇಶನ್ ಹಾಕ್ಬಿಟ್ಟು ಅಲ್ಲೇ ಹಾಕಿದ್ರೆ ಅಲ್ಲೇ ಮುಂದೆ ತಿರ್ಗಿಸ್ಕೊಬರ್ಬೇಕಿತ್ತು. ಇವಾಗ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕು ಯೂಟರ್ನ್ ಮಾಡ್ಕೊಬರೋಕ್ಕೆ. ಅಷ್ಟು ದೂರ ಹೋಗಿ ತಿರ್ಗಿಸ್ಕೊಂಬರ್ಬೇಕು. ಏನು ಕಷ್ಟ ಕೊಡ್ತಾರೆ ನೋಡಿ. ಒಳಗಡೆ ಗಾಡಿ ಹೋಗಲ್ಲ. ಹೋಗುತ್ತೆ ಬನ್ನಿ, ಹೋಗುತ್ತೆ ಬನ್ನಿ ಹೋಗುತ್ತೆ. ಮತ್ತೆ ಇನ್ನೊಂದು ಕಬ್ಬಿನ ಜ್ಯೂಸ್ ಕಬ್ಬಿನ ಜ್ಯೂಸ್.
ಹಾಂ ಇಳಿಸ್ಬಿಟ್ಟು ಆಚೆ ಹಾಕ್ತೀನಿ. ಪಾರ್ಕಿಂಗ್ ಎಲ್ಲ ಐತೆ ಮೇಲೆ 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 ಇಲ್ಲ ಕಂದ್ ಬನ್ನಿ ಹೋಯ್ತದೆ. ಸಿಕ್ಕಾಪಟ್ಟೆ ಕ್ಯಾಪ್ ಐತೆ. ಹಿಂಗೆ ಎದ್ದಾಗಿಂದ ಹೊಡೆದ್ಬಿಡ್ಬೇಕು ಲಟ್ ಅಂತ. ಇಲ್ಲಿ ಹಾಕ್ಬೇಕೇನ ಎಲ್ಲ ಹಾಕಿಸ್ತಾನೆ. ಎಲ್ಲ ಫ್ರೂಟ್ ಗಿಟ್ ಎಲ್ಲ ರೆಡಿ ಮಾಡ್ತಾವೆ. ಗೊಜ್ಜನ್ನ ಇಲ್ಲೇ ಸೈಡಿಗೆ ಹಾಕಿ ಒಳಗಡೆ ಹಾಕಕ್ಕೆ ಬಿಡಲಿಲ್ಲ, ಆದರೆ ಹಂಗೆ ತಗೊಬಂದಿದ್ದೀನಿ. ಎಲ್ಲ ಅನ್ಲೋಡ್ ಮಾಡಿದ್ದೀನಿ. ಅಲ್ಲಿ ಎಲ್ಲ ರೆಡಿ ಆಗ್ತಾಯಿದೆ. ಕರೆಂಟ್ ಕಲೆಕ್ಷನ್ ಎಲ್ಲ ಕೊಟ್ಬಿಟ್ಟಿದ್ದೀನಿ. 6 ಗಂಟೆ ನಾವು 1 ಅವರ್ ಸ್ಟಾರ್ಟ್ ಮಾಡ್ತೀವಿ. ಪುಷ್ಪ ಬನ್ನಿ, ಜ್ಯೂಸ್ ಮಾಡ್ತಾ ಸಿಗ್ತೀನಿ ಆಮೇಲೆ. ಇಷ್ಟೇ ಎಲ್ಲ ಖಾಲಿ ಆಯಿತು ಜ್ಯೂಸು. ಹೊರಡ್ಬೇಕು, ಮಿಷಿನ್ ಹತ್ತಿಸ್ಕೊಂಡು ಹೊರಡ್ತೀನಿ. ಗಾಡಿ ಹೋಗಲ್ಲ, ಇಲ್ಲಿ ಹೋಗೋದಿಲ್ಲ. ಬರಲ್ಲಣ್ಣ, ಹೇಳ್ತೀಯ ನೀನು ಬರ್ತದೆ ಅಂತ. ಗ್ಯಾಪಲ್ಲಿ ನೋಡಿ ಹೆಂಗೆ ಹಾಕೋಗಿರ್ತಾರೆ ಗಾಡಿಗಳನ್ನ. ಒಂಚೂರು ತಲೆನೇ ಇರಲ್ಲಪ್ಪ, ತಗೊಬಂದು ತೋರಿಸ್ಬಿಡ್ತಾರೆ. ನೋಡಿ ಎಲ್ಲ ಆಗೋಗಿದೆ. ಕಬ್ಬೆಲ್ಲ ಖಾಲಿ, ಬರೀ ಒಂದು 4 ಪೀಸ್ ಉಳ್ದೈತೆ. 4 ಪೀಸು. ಇಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.